ಅತ್ತಿಯವರ ಆರಾಮದಿರಿ? ಇವ್ರು ಬರಲಿಲ್ಲನ್ರಿ? ಅವರೇ ಬಿಟ್ಟು ಹೋದ್ರ ನೀವು ಒಬ್ಬರೇ ಬಂದ್ರ? ನಾನು ಆಟೋಕ್ಕೆ ಬಂದೆವ. ಹೌದಮ್ಮ, ಸರಿ. ಆರಾಮದಿರಲ್ಲ ಒಟ್ಟು? ಪಾಪ ನನ್ನಿಂದಾಗಿ ನಿಮ್ಮ ಮನೆ ಒಳಗೂ ನೆಮ್ಮದಿ ಇಲ್ಲ. ಹಂಗೆ ಕಂತಿ ಬಿಡವ. ಆರಾಮದಿರಿ ಅಕ್ಕಾರ? ಹಾಂ, ಆರಾಮದೇನು ನೋಡ್ರಿ. ಪಾಪ ನನ್ನ ಮಗನಿಂದ ನಿಮ್ಮ ಮಗನ ಜೀವನ ಹಾಳಾತು ನೋಡ್ರಿ. ಇರಲಿ ಬಿಡ್ರಿ, ಏನು ಮಾಡಕ್ಕೆ, ತಪ್ಪೆಲ್ಲರೂ ಸೇರೆ ಮಾಡ್ಯಾರ. ಆದ್ರೀಗ ಏನು ತಪ್ಪು ಮಾಡ್ಲಾರ್ದವ ಅಂದ್ರೆ ನಾನು ನನ್ನ ಮಗ ಇಬ್ಬರೇ. ಆದ್ರೆ ನಾನು ಹೋಗ್ಲಿ ಬಿಡು ಹೊಂದಾಣಿಕೆ ಮಾಡ್ಕೊ ಅನ್ನಕತ್ತೀನಿ. ಅವಂಗ ಅದಾಗವಲ್ತಷ್ಟೇ. ಏನು ಮಾಡೋಕ್ಕೈತಿ ಅಂದಂಗೆ ನಾನು ಬಂದಿದ್ದ ಉದ್ದೇಶನೇ ಬೇರೆ. ಅಂದಂಗೆ ಪಲ್ಲವಿ ಬಾರವ, ನಮ್ಮ ಮನೆಗೆ ಹೋಗುನ್ ಬಾ. ಅಮ್ಮ, ಇವ್ರಿಗಾರ ನನ್ನ ಕಂಡ್ರೆ ಸೇರಂಗಿಲ್ಲ, ನೀವು ಮನೆಗೆ ಬಾ ಅನ್ನತ್ತೀರಿ. ಈಗ ನಾ ಬಂದ್ರೆ ಅವ್ರು ಬಿಡ್ತಾರ? ಸುಮ್ಮನೆ ಜಗಳ ಮಾಡ್ತಾರೆ. ಬೇಡ ಬಿಡ್ರಿ. ಜಗಳ ಮಾಡಿದ್ರೆ ಮಾಡಲಿ, ಏನಾಗಲ್ಲ. ಯಾವಾಗಲೂ ದೂರ ದೂರ ಇದ್ದು ನಾವು ಯಾವುದನ್ನು ಗೆಲ್ಲಕ್ಕಾಗಲ್ಲ. ಏನು, ನಾವು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಇದ್ರಿಗೆ ಇರು, ಅವನಿಗೂ ಬರ್ತಾ ಬರ್ತಾ ಸಿಟ್ಟು ಹಿಡಿತೈತಿ, ಕಡಿಮೆ ಆಕತಿ. ಪಲ್ಲವಿ, ಈ ಹುಡುಗ ಅದು ಅತ್ತಿಯರ ನಿಮಗೆ ಗೊತ್ತಲ್ಲ, ನನಗೊಂದು ಮಗು ಇದ್ದಿದ್ದು ಅದೇ ಹುಡುಗ ಇದು. ಅನಾಥಾಶ್ರಮದಾಗ ಇತ್ತು, ಕರ್ಕೊಂಬಂದೆ ನಿನ್ನೆ. ಇನ್ಮೇಲೆ ನಿಮ್ಮ ಮಗ ನಾನು ಒಪ್ಕೊಳ್ಳಲ್ಲ, ನನ್ನ ಜೀವನ ಇಷ್ಟೇ ಬಿಡು ಅಂತೇಳಿ ಕರ್ಕೊಂಬಂದೆ. ಆದರೆ ನೀವು ಬರ್ತೀರಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನಾ ಹೇಳೋಗಿದ್ನಲ್ಲವ ನಿನಗೆ. ಒಳ್ಳೇದಾತ್ ಬಿಡ, ಇರಲಿ. ದೇವ್ರು ಒಂದು ಕೊಟ್ಟು ಒಂದು ಕಸ್ಕೊತಾನಂತ. ಹೆಂಗಿದ್ರು ಇವ್ರ ಮಗ ತೀರ್ಕೊಂಡಾರ. ಅವ್ರ ಮಗನ ಅಂದ್ರೆ ಈ ಪಾಪನ ಇವರೇ ಸಾಕೋಲಿ, ಇವ್ರಿಗೆ ಕೊಡು, ನೀ ಸಾಕೋದು ಬೇಡ. ಯಾಕಂದ್ರೆ ನಿನಗೆ ಅಂತ ಅಲ್ಲಿ ಬೇರೆ ಭವಿಷ್ಯಕ್ಕೆ ಆದೈತಿ, ಬೇರೆ ಜೀವನ ಐತಿ. ನೀ ಈಗ ಈ ಖುಷಿನ ತೊಗೊಂಡು ಅಲ್ಲಿ ಬಂದೆ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಹೇಳೋದು ಕೇಳು, ನನ್ನ ಮಗ ಖಂಡಿತ ಒಪ್ಕೊಳ್ಳೋಂಗಿಲ್ಲ. ಅದಕ್ಕೆ ಈ ಖುಷಿನ ಇವರಿಬ್ಬರು ಜೋಪಾನ ಮಾಡ್ಕೊಳ್ಳಿ. ಹೆಂಗಿದ್ರು ಅವ್ರ ಮಗನ ಮಗನೇ ಅಲ್ಲ, ಮೊಮ್ಮಗನೇ ಹೌದಿಲ್ಲ, ಬೇರೆ ಯಾವುದೋ ಹುಡುಗ ಅಲ್ಲ. ಅವರಿಗೆ ಒಂದು ದಿಕ್ಕಾದಂಗೆ ಆಕತಿ, ಒಂದು ಕೂಸಿದ್ರೆ ಅವ್ರಿಗೂ ಟೈಮ್ ಹೊತ್ತು ಕಳಿತೈತಿ. ಅದಕ್ಕೆ ಏನು, ಹೌದೌದು, ಒಳ್ಳೆ ಕೆಲಸನೇ ಐತಿ. ಹಾಂ ಬೀಗ್ರ, ಅಷ್ಟು ಮಾಡ್ರಿ. ನಿಮ್ಮನ್ನ ಋಣ ಹೆಂಗೆ ತೀರಿಸ್ಬೇಕಂತ ನನಗೆ ಗೊತ್ತಾಗಲ್ತು. ಒಬ್ಬ ತಾಯಿಯಾಗಿ ನನಗಿಂತ ಹೆಚ್ಚಿಗೆ ನೀವು ಅತ್ತೆಯಾಗಿ ನಿಂತೀರಿ ಆಕೆ ಬೆನ್ನಿಗೆ. ನೀವಿರೋದ್ರಿಂದನೇ ಇವತ್ತು ನನ್ನ ಮಗಳ ಜೀವನ ಏನಾರ ಸರಿ ಹೊಕ್ಕೈತಿ ಅಂದ್ರೆ ಅದಕ್ಕೆ ಕಾರಣನ ನೀವು. ಸರಿ, ನಿಮ್ಮ ಮಗಂದು ನನಗೆ ತೀರ್ಕೊಂಡಿದ್ದು ವಿಚಾರ ಗೊತ್ತಿದ್ದಿಲ್ಲ ರೀ. ನನಗೆ ಗೊತ್ತೇ ಇಲ್ಲ ಹೇಳ್ಬೇಕಂದ್ರೆ, ಹಾಗಾಗಿ ಬರೋಕ್ಕಾಗಲಿಲ್ಲ. ಏನು ಅನ್ಕೋಬೇಡ್ರಿ. ಇರಲಿ ಬಿಡ್ರಿ, ಯಾರು ಬಂದರೆ ನನ್ನ ಮಗ ಎದ್ದು ಬರ್ತಾನೆ. ನನಗೆ ಅದೆಲ್ಲ ಏನು ಯೋಚನೆ ಇಲ್ಲರಿ. ಇರ್ಲಿ ತಗೋರಿ, ನಿಮ್ಮ ಕೆಲಸ ನಿಮ್ಗೆ ಇರ್ತಾವೆ. ನಾವು ನಿಮಗೆ ಸುದ್ದಿ ಮುಟ್ಸಿಲ್ಲ, ನೀವರ ಏನು ಮಾಡ್ಬೇಕು. ನನ್ನ ಮಗು ನಿನಗೆ ಗೊತ್ತಾಗೈತಿ, ಸತ್ತಿದ ಮೊನ್ನೆ ನಿನಗೆ ಗೊತ್ತಾಗೈತೆ ಅವಂಗು. ನಿಮ್ಮ ಮಗ ಹೇಳ್ರಿ, ಏನೋ ತಪ್ಪು ಮಾಡ್ಯಾಳ, ಆದ್ರೆ ಅದನ್ನೇ ಬೆಳೆಸ್ಕೊಂಡು ಹೋಗೋದು ಬೇಡ. ಒಳ್ಳೆ ಹುಡುಗಿ ಅದಾಳ, ಒಪ್ಕೊಂಡು ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗಂತ ಹೇಳ್ರಿ. ಬೇಕಾದ್ರೆ ನಾ ಬಂದು ಅವ್ರ ಕಾಲಾದರೂ ಬೀಳ್ತೇನೆ. ಬೇಡ್ರಿ ಬೇಡ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಲಿಕ್ಕಂದ್ರೆ ಅದಕ್ಕೆ ಹೇಳ್ರಿ, ಹೆಣ್ಣು ಯಾವತ್ತೂ ಶತ್ರು ಆಗಕ್ಕೆ ಹೋಗ್ಬಾರ್ದು. ಅದಕ್ಕೆ ಬೇಡ. ನಾನು ಅದೇನು ತಗೋರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಪಲ್ಲವಿ ಹೋಗುವ, ತಯಾರಾಗ. ಅವ ಎಲ್ಲಿಗೆ ಹೊಂಟಿ ಪುಟ್ಟ? ಅದು ನಾನು ಅಮ್ಮನ ಮನೆಗೆ ಹೊಂಟೇನೆ ಪುಟ್ಟ. ಅವ ನಾನು ಬರ್ತೇನೆ. ಇಷ್ಟು ದಿನ ಅಲ್ಲಿ ಬಿಟ್ಟಿದ್ದೆ, ಈಗ ಇಲ್ಲಿ ಬಿಡ್ತೀಯೇನು? ನಾನು ಬರ್ತೀನಿ ಅವ್ವ. ಅಯ್ಯೋ ದೇವ್ರೆ. ಏ ಪುಟ್ಟ, ಬೇಡಪ್ಪ, ಬೇಡ ಬಂಗಾರ. ನಾವೇನಿಲ್ಲ, ಇಬ್ಬರು ಅಜ್ಜಾರ ಅದೀವಿ, ನಾವು ನೋಡ್ಕೋತೀವಿ. ತಲೆ ಕೆಡಿಸ್ಕೊಬೇಡ ಬಂಗಾರ. ಮಮ್ಮಿ ಅದು ಯಾವುದೇ ಕೆಲಸದ ಮ್ಯಾಗ ಹೊಂಟಾಳ, ಬರ್ತಾಳೆ, ಒಂದು ವಾರ ಬಿಟ್ಟು ಬರ್ತಾಳೆ. ಪಾಪ, ನಾ ಸಾಕ್ತೀನಿ ಅಂತ ಕರ್ಕೊಂಬಂದಿದ್ದೆ, ಈಗ ಮತ್ತೆ ಬಿಟ್ಟು ಹೊಂಟೇನೆ. ಇರಲಿ ಬಿಡಮ್ಮ, ಇರಲಿ. ನಿಮ್ಮ ತಾಯಿ ನಿಮ್ಮ ಅಜ್ಜಿ ಇಬ್ಬರು ನೋಡ್ಕೊತಾರೆ, ಅವ್ರಿಗೂ ಒಂದು ದಿಕ್ಕಾದಂಗೆ ಆತು. ಹಾಂ, ನೀನು ಬಾ, ನಿನಗಲ್ಲಿ ಬೇರೆ ಜೀವನನೇ ಐತಿ. ಯಾಕೆ ಸುಮ್ಮನೆ ಮತ್ತೆ ಹಿಂಗೆ ಕುಂದಿರ್ತಿ? ಪಲ್ಲವಿ ಏಳು ಮ್ಯಾಲೆ ಏಳು, ಅವ್ರಾಗೆ ಬಂದೊತ್ತೆ, ಮತ್ತೆ ತಡ ಮಾಡಬೇಡ. ಏಳು. ಹ್ಞೂ ಯಮ್ಮ, ಒಟ್ಟು ಕರ್ಕೊಂಡು ಹೊರಗಾರ ಕುಂದ್ರಬೇ. ಹಾಂ, ಕರ್ಕೊಂಡು ಹೋಗ್ತೀನಿ. ಏನಾಗಲ್ಲ 5 ನಿಮಿಷ ಕುಂದ್ರ ಬಾಪ. ಇದೆಲ್ಲ ನೋಡಾಕ ನನಗಂತೂ ನಿಜವಾಗ್ಲೂ ಒಂಥರ ಹಿಂಸೆ ಆದಂಗೆ ಆಕತ್ ನೋಡ್ರಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಅದು ನೋಡ್ರಿ, ಇಲ್ಲಿ ಈಗ ಏನೋ ಒಂದು ತಪ್ಪು ಆಗೈತಿ. ತಪ್ಪು ಮಾಡಿದವನು ಹೋಗಿ ಆತೀಗ. ಕ್ಷಮಿಸ್ಬಿಡ್ರಿ ಅಮ್ಮಾರ. ಹಾಂ ಆಯ್ತು ಬಿಡಪ್ಪ, ಹೋಗ್ಲತ್ತಾಗ ಹೋಗಿ ನಿನ್ನ ಮಗಳು ತಯಾರು ಮಾಡೋ. ಚಾ ಕೊಡ್ತೀನಿ ತಡ್ರಿ. ಚಾಯಿ ಎಲ್ಲ ಏನು ಬೇಡ, ನನ್ನ ಮಗ ಕೆಲ್ಸಕ್ಕೆ ಹೋಗ್ಯಾನ. ನಾವು ಬರೋದ್ರಾಗ ನಾನು ವಾಪಸ್ ಹೋಗ್ಬೇಕು ಅದಕ್ಕೆ. ಹಾಂ ಸರಿ, ನೀವು ಹೆಂಗಂತೀರ ಹಂಗೆ. ಪಲ್ಲವಿ ತಗೋ, ಹಿಡಿ. ನಿಂದು ಅರ್ಬಿ ಮನೆ ಏನು ತಂದಿಯಲ್ಲ, ಅಡಿ ಆದ ಬ್ಯಾಗ. ನಾ ಏನು ಅರ್ಬಿ ಹೊರಗೆ ತೆಗ್ದಿದ್ದಿಲ್ಲ, ಸೀದಾ ತೊಗೊಂಡು ಹೋಗೋದನ್ನು. ಪಾಪವ, ನನ್ನ ಮಗ ಅಳಕತ್ತಾನ. ಏ ಹಂದಿ ಮರ್ಯಾಕೆ ಮಗ ಅಂತ ನಾವು ನೋಡ್ಕೊತೀವಿ ತಗೋ. ನಾವೇನು ಅವ್ನು ಬೀದಿಗೆ ಬಿಡ್ತೇವನ? ಹಣ್ಣೇನ ಹಾಕಿದ್ವಿ, ಈಗೇನು ಹಾಕಲ್ಲ. ತಲೆ ಕೆಡ್ಸ್ಕೊಬೇಡ ಬಾ. ಅವ ಹುಡುಗನ ಹುಷಾರಾಗಿ ನೋಡ್ಕೊ. ಆತಾತ್, ನೀ ಏನು ತಲೆ ಕೆಡ್ಸ್ಕೊಬೇಡ. ಏನು ನೀ ಫೋನ್ ಹಚ್ತೆ, ವಿಡಿಯೋ ಕಾಲ್ ಮಾಡ್ಬೇಕಾರೆ ತೋರಿಸ್ತೀನಿ. ಈಗ ಅಮ್ಮ ಕರ್ಕೊಂಡು ಅತ್ತಾಗ ಹೋಗ್ಯಾಳವನ್ನ. ಈಗ ಹೋಗು, ಮತ್ತು ಅವ ಬಂದಳ ಅವತಾನ. ಸರಿ ಅಮ್ಮ, ಹೋಗೋಣ ಬರ್ರಿ. ಆದರೂ ಎಷ್ಟು ಸ್ವಾರ್ಥಿ ಅಲ್ಲ ಅಮ್ಮ ನಾನು. ನಿನ್ನ ಜೀವನ ಅಲ್ಲಿ ಪೂರ್ತಿ ಆಗ್ಬೇಕಂದ್ರೆ ಇಲ್ಲಿ ನೀ ಸ್ವಾರ್ಥಿ ಆಗಕ್ಕೆ ಬೇಕಾಕತ್ತವ. ಏನು ಮಾಡೋಕ್ಕಾಗಲ್ಲ, ನಡಿ. ನಾನು ಇದನ್ನೆಲ್ಲ ನೋಡಿ ಕಣ್ಣಿಲೆ ಮತ್ತು ಇದನ್ನೆಲ್ಲ ಕ್ಷಮಿಸಿ ಒಂಥರ ಇದನ್ನೆಲ್ಲ ನಾನು ಒಪ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ನನಗೆ ಒಂಥರ ವಿಚಿತ್ರ ಆಗ್ತೈತಿ. ಅದೇ ಅಮ್ಮ, ನಿಮಗಿರಷ್ಟು ದೊಡ್ಡ ಗುಣ ಯಾರಿಗೂ ಇಲ್ಲ. ನಿಮ್ಮ ಜಗದಾಗ ನಾ ಇದ್ದಿದ್ರು ನನ್ನ ಮಗ ಇಷ್ಟೊತ್ತು ಕ್ಯಾಲಿ ಇನ್ನೊಂದು ಮದುವೆ ಮಾಡೋಕ್ಕೆ ತಯಾರಿ ಮಾಡ್ತಿದ್ದೆ. ಹಿಂಗಂತರೂ ಬಂದು ಕರ್ಕೊಂಡು ಹೋಗಿದ್ದಿಲ್ಲ.
ನಿಮಗೊಂದು ಒಳ್ಳೆ ಮನಸ್ಸೈತಿ. ಆಯ್ತವ ಬರ್ತೀನಿ. ಅವ ಅಲ್ಲಿ ಹೋಗಿಂದ ಏನೈತೆ ಗೊತ್ತಿಲ್ಲ. ಒಟ್ಟು ಏನು ಬೆಕ್ಕತ್ತಾಗೋಲ್ತಕ್ಕ. ನಿಮ್ಮ ಅತ್ತಿ ನಿನ್ನ ಪರ ಅದಾಳ. ಹೋಗ್ನಿ, ಜಗಳ ಆಗಲಿ ಬೆಕ್ಕದ್ದಾಗಲಿ ಹೊರಗೆ ಹೋಗಂದ್ರು ಬರಕೋಬೇಡ. ಅಲ್ಲೇ ಇದ್ದು ಹೆಂಗಾರ ಮಾಡಿ ನೋಡು. ಒಂದು ಮಾತು ಹೇಳ್ತೀನಿ, ಹೆಣ್ಣಿನ ಕೈಯಾಗ ಆಗ್ಲಾರ್ದು ಯಾವುದೂ ಇಲ್ಲ. ಏನು ಬೆಂಕಿ ಮುಂದೆ ಬೆಣ್ಣೆ ಇಟ್ಟರೆ ಕರಗ್ತದೇನ? ನೀನು ಈ ಮನೆ ಹೆಂಡತಿಯಾಗಿ ಎಷ್ಟು ಮಟ್ಟಿಗೆ ಅವನ ಜೊತೆಗೆ ಇರ್ತೀಯೋ ಗೊತ್ತಿಲ್ಲ, ಅಲ್ಲ ನಡ್ಕೋತೀಯೋ ಗೊತ್ತಿಲ್ಲ, ಅವ್ನ ಮನಸ್ಸು ಕರ್ಗೋಂಗ. ಆದರೆ ಅದೇನೋ ಅಂತಾರಲ್ಲ, ಕೆಲವೊಂದು ಅದಾವ ನೋಡಿ ಪದ್ಧತಿಗಳು. ಏನೋಪ್ಪ ಅಂತಾರೆ, ನಂಗೆ ಅದು ಗೊತ್ತಾಗಲ್ಲ. ಒಟ್ಟು ಅವನ ಮನಸ್ಸು ಹೊಲಿಸ್ಕೊಳಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಸರಿ ಅಮ್ಮ, ನೀ ಏನು ಹೇಳ್ತೀನಿ ನಂಗೆ ಅರ್ಥ ಆಯ್ತು. ಹೋಗ್ಬಾ. ತ್ರಿವೇಣಿ, ತ್ರಿವೇಣಿ, ಹ್ಞೂ ರೀತಿಯರ ಏನಿಲ್ಲವಾ? ಎಲ್ಲದ ನಿನ್ನ ಗಂಡ ಎದ್ದು ಜಳಕ ಮಾಡಂತ ಹೇಳಿ ಪಟ್ನ ಎದ್ದು ಜಳಕ ಮಾಡಿ ತಾನು ತಯಾರಾಗಿ ದೇವ್ರಿಗೊಂದು ನಮಸ್ಕಾರ ಮಾಡಿ ದೌಡ್ ಹೋಗಿ ಬರ್ರಿ. ಅತ್ತಿಯರ ಎಲ್ಲಿಗೆ? ಅಯ್ಯೋ ಹುಂಬುಶೇನಿ, ನಿನ್ನೆರ ಅಂದನಲ್ಲ ಇವತ್ತು ಹೋಗಿ ಈಕಿನ ರತ್ನಾನ್ ಕರ್ಕೊಂಬರ್ಬೇಕಂತೇಳಿ. ಅಯ್ಯೋ ಹೌದಲ್ಲ, ಅಕ್ಕನ ಕರ್ಕೊಂಬರಕ್ಕೆ ಹೇಳಿದ್ರಿ. ಅತ್ತಿಯರ ನಾನು ಹೋಗ್ಬರ್ತೀನಿ ರೀ ಅತ್ತಿಯರ ಜೊತೆಗೆ. ಆಯ್ತವ ಹೋಗಿ ಬಾ. ಅದಕ್ಕೇನಂತ ಅಲ್ಲ, ನೀ ಇಲ್ಲೇ ಇದ್ದಿದ್ರೆ ಒಂದು ಸ್ವಲ್ಪ ಆರತಿ ಗಿರ್ತಿ ತಯಾರು ಮಾಡಕ್ಕೆ ಬರ್ತಿತ್ತು. ಹುಡುಗ ಬರತ್ಲೆ ಆರತಿ ಮಾಡಿ ಕರ್ಕೊಳಕ. ಇರ್ಲಿ ನಾ ಮಾಡ್ತೇನೆ ತಗೋ. ಹೋಗಿ ಬಾ, ಹಂಗಾರೆ ಹೋಗಿ ಕರ್ಕೊಂಬಾ. ಹ್ಞೂ ರೀ ಅತ್ತಿಯರ. ಅತ್ತಿಯರ ಅಲ್ಲಿಂದ ಕಾರ್ ಹತ್ತದು, ಇಲ್ಲಿ ಕಾರ್ ಇಳಿಯೋದು, ಈ ಥರ ವಿಡಿಯೋ ಮಾಡಿದ್ರೆ ಎಷ್ಟು ಚಂದ ಕಾಣ್ತದೆ ಗೊತ್ತೇನ್ರಿ ಅತ್ತಿಯರ. ಅದಕ್ಕೆ ರೀ ಅತ್ತಿಯರ ನಾನು ಹೋಗಿ ಬರ್ತೇನೆ. ಹಂಗೆ ಇವತ್ತಲ್ಲ ಮತ್ತಿನ್ ಯಾವಾಗ ಏನು ಆ ಕಡೆ ಹೋಗೋದು. ಅದಕ್ಕೆ ಅತ್ತಿಯರ. ಆತ ನನಗವೆಲ್ಲ ಎಲ್ಲಿ ಗೊತ್ತಾಗಬೇಕವ? ನೀ ಏನಲ್ಲಿ ವಿಡಿಯೋ ಮಾಡ್ತೀಯ, ನಮಗವೆಲ್ಲ ಏನು ಗೊತ್ತಾಕತಿ? ಆತ ಹೋಗ್ಬೇಕಲ್ಲ, ಹೋಗಿ ಬಾ. ಮತ್ತು ನೀ ಹೊಂಟಂದ್ರೆ ಆ ಹುಡುಗರು ಸುಮ್ಮನೆ ಇರಲ್ಲ, ಅವ್ರನ್ನೂ ಕರ್ಕೊಂಡು ಹೋಗಿ ಕಾರ್ನಾಗ ಹೊಳೆ ಬರ್ತಾ. ಏನು ಭಾಳ ಯಾರು ಇಲ್ಲಲ್ಲ, ರತ್ನ ಕೂಸ ಅಷ್ಟೇ ಆಕತಿ. ಗಾಡ್ಯಾಗ ಜಾಗ ಆಕತಿ. ಯಾರ್ಯಾರು ಮುಂದೆ ಅಣ್ಣ ತಮ್ಮ ಹಿಂದೆ ನೀನು ಹುಡುಗರು ಆತ 7 ಮಂದಿ ಕುಂದ್ರ ಕಾರ್ ಅದೇನು ಬೇಕಾದಂಗೆ ಜಾಗ ಆಕತಿ. ಕರ್ಕೊಂಡು ಹೋಗಿ ಹುಡುಗರು. ನೀವು ಬರ್ತೀರಿ ನೋಡ್ರಿ ಅತ್ತಿಯರ. ಎಲ್ಲರೂ ಬಂದ್ರೆ ಇಲ್ಲಿ ಮನೆಗೆ ಯಾರ ಬೇಡನ? ಅಲ್ಲ ಒಂಚೂರು ಆರತಿ ಮಾಡಿ ಒಳಗೆ ಕರ್ಕೊಳಕ್ಕಾರ ಬೇಡ? ಏನು ಬೇಡ, ನಾ ಬಂದಾರ ಮಾಡೋದೇನೈತೆ ಅದ ಕರ್ಕೊಂಬರೋದಷ್ಟ ಅಲ್ಲ. ನೀವು ಹೋದ್ರು ಬರ್ತಾಳಾಕಿ, ಹೋಗ್ರಿ. ಆಯ್ತು ರೀ ಅತ್ತಿಯರ, ಹಂಗೆ ಮಾಡ್ರಿ. ಅಪ್ಪ ಕರಿತೀನಿ ತಡ್ರಿ ಅತ್ತಿಯರ. ರೀ ಹೇಳ್ರಿ, ಅತ್ತಿಯರ ಭಯಾತಾರಲ್ಲೇ. ಇವತ್ತು ಐತಾರಂತ ಮಕ್ಕೊಂಡೇನೆ. ಏನು ತಲೆ ಹಿಡಿಸಿರ್ಲಿಪ್ಪ ಅತ್ತಿ ಸೊಸೆ. ಅದಕ್ಕೆ ಮಕ್ಕೊಳಕ್ ಬಿಡ್ರಿ. ರೀ ನಂದಲ್ಲ, ಅತ್ತಿಯರ ಎಬ್ಸಾಕತ್ತಿರೋದು. ಏನ್ ಬೇ ಏ ಭಾಡ್ಯ ದೌಡಿ ಹೇಳ್ತೀನಿ ಏನಂತೆ. ಬಿಸಿಲು ನೆತ್ತಿಗೆ ಇರ್ತಲ್ಲ, ಮಟ್ ಮಧ್ಯಾಹ್ನ ಹಂಗೆ ಬಾಣ್ತಾರ ಕರ್ಕೊಂಬರೋದು ಬೇಡ. ಎದ್ದಂತ ಎಳೆ ಸರಿ ಇರಂಗಿಲ್ಲ, ಮೊದ್ಲ ಹೊಲಸು ಗಾಳಿ ಬೀಸ್ತಿರ್ತತಿ. ಹೋಗು, ಈಗ 12 ಗಂಟೆ ಒಳಗೆ ಬಡ ಈ 8ಗೆ ಟೈಮ್. ಜಳಕ ಮಾಡಿ ಹೋದೆ ಅಂದ್ರೆ ಏನು ಅಲ್ಲೇ ನಾಷ್ಟ ಮಾಡು. ಈಕಿ ತ್ರಿವೇಣಿನೂ ಬರ್ತಾಳ ಜೊತೆಗೆ, ಕೇಳ್ತಾಳಲ್ಲಿ. ಅಲ್ಲೇ ನಾಷ್ಟ ಮಾಡಿ 10-10ವರೆಗೆ ಬಿಡ್ರಿ. 12 ಗಂಟೆ ಆದ್ರೆ ಮನ್ಯಾಗ ಇರ್ತೀರ ಅಲ್ಲೇ. ಈಗ ಹೋಗ್ಬೇಕಾ? ಇವತ್ತು ಐತಾರ ಒಂದು ಸ್ವಲ್ಪ ಭಾಳ ತನ ಮಕ್ಕೋಬೇಕಂತ ಮಾಡಿದ್ನಲ್ವೇ. ಹಂಗಲ್ಲಪ್ಪ, ಮತ್ತೆ ಮಧ್ಯಾಹ್ನ ಗಡ್ಸಿ ಹೋಗಿ ಕರ್ಕೊಂಡು ಸಂಜೆ ಹೊತ್ತಿನ ಬೇಡ, ಸರಿಯಲ್ಲ ಅದು. ಅದಕ್ಕೆ ಇಳುವತ್ನಾಗ ಬೇಡ. ಈ ಬಿಸಿಲು ಏರೋಕ್ಕಿಂತ ಮುಂಚೆ ಕರ್ಕೊಂಬಂದ್ಬಿಡಪ್ಪ. ಆಯ್ತು, ಹಂಗೆ ಮಾಡ್ತೀನಿ ತಗೋ. ತಡಿ ಒಂದು 5 ನಿಮಿಷ ಉಳ್ಳಾಡಿ ಹೇಳ್ತೀನಿ. ಹಂಗಾರ ನಾನು ನಾಷ್ಟಕ್ಕೆ ಏನು ಮಾಡೋದಿಲ್ಲ ನೋಡಿಲ್ಲೇ. ಚಾ ಕುಡ್ದೆ ಬೇಕಾರೆ ನಿನ್ನೆ ಬನ್ನ ತಗೊಂಬಂದಿದ್ದ ನಿಮ್ಮಪ್ಪ. ಬನ್ನದ ಒಂದೊಂದು ತಿಂದೋರಿ ಅನ್ಕತ್ತ ಬೇಕಾರೆ ಅಲ್ಲೇ ಹೋಗಿ ನಾಷ್ಟ ಮಾಡ್ರಿ. ತ್ರಿವೇಣಿ ನಿಮ್ಮ ಅವ್ಗೆ ಹೇಳವ, ಅಲ್ಲೇ ಬರ್ತೀವಿ ನಾಷ್ಟಕ್ಕಂತೇಳಿ. ಏನ? ಅಯ್ಯೋ ಅತ್ತಿಯರ ಅದನ್ನೇ ಕೇಳ್ಬೇಕು. ಹಳೆ ಬಂದಾನಂದ್ರೆ ಆಕಿನ ಏನಾರ ಮಾಡ್ತಾಳೆ ಬಿಡ್ರಿ. ಅದು ಸರಿ, ಆಯ್ತು ಸರಿ. ಯವ್ವ ಸಣ್ಣವನ್ ಕರ್ಕೊಂಡು ಹೋಗ್ಬೇಕನ? ಸಣ್ಣವ ಹೌದಲ್ವಾ? ಆಕಿ ಏನು ಮಾಡ್ತಾಳಲ್ಲಪ್ಪ, ನಾನು ಕೇಳಲಿಲ್ಲಕ್ಕಿನ್ನ. ಆಕಿನ ಫೋನು ಕೆಟ್ಟತಿ ನೋಡ್ರಿ. ದಾರ್ಯಾಗ ಹೋಗ್ತಾ ಹೇಳ್ರಿ, ಅದು ಹೋಗ್ತದ ಕರೆದ್ರೆ ಆಕಿಗೆ ಸಿಟ್ಟ ಬರ್ತೈತಪ್ಪ. ಇಲ್ತೋ ಬೇಡ, ಆಕಿ ಇಲ್ಲೇ ಇರ್ತಾಳ, ನೀವು ಹೋಗಿ ಬರ್ರಿ. ಆಯ್ತು. ನೀವು ಬಡ ಏನಾರ ಒಂಚೂರು ಅಡಿಗೆ ಮಾಡ್ಬೇಕು. ಅಡಿಗೆ ಕಟ್ಕೊಂಡ್ ಬರ್ತಾವ, ಏನು ಮಾಡ್ತಾವಪ್ಪ? ಮಾಡೋನು ಬೇಡ. ಕೇಳಿರೋ ಒಂಥರ, ಕೇಳಿಲ್ಲ ಅಂದ್ರೆ ಇನ್ನೊಂಥರ. ಏನು ಮಾಡಲಿ? ತ್ರಿವೇಣಿಗೆ ಕೇಳಕ್ಕೆ ಹೇಳ್ತಂತಳಿ. ಅಂದ್ರೆ ಆಕಿ ಕೇಳಿದ್ರೆ ಏನಾರು ಲೆಕ್ಕ ಕರಿತೈತಿ. ತ್ರಿವೇಣಿ ಬಾಯಿಲೆ. ಹಾಂ ರೀ ಅತ್ತೀರ. ಅತ್ತೀರ ಯಾವ ಸೀರೆ ಉಟ್ಕೊಂಡು ಅಲ್ಲಿ? ಎದಕ್ಕೆ? ಅಕ್ಕನ ಕರ್ಕೊಂಬರಕ್ಕ ನೋಡವಾ. ಇದೇನು ದೊಡ್ಡ ಕಾರ್ಯ ಅಲ್ಲ, ಕಟ್ನಲ್ಲ. ಏನು ನಿಮ್ಮ ತವ್ರ ಮನೆಗೆ ಹೋಗಿ ಇತ್ತ ನಿಮ್ಮ ಅಕ್ಕನ ಕರ್ಕೋತಿ ಬರ್ತಿ. ಇದಕ್ಕೆ ನಿಂಗೆ ಆರ್ಬಿ ಬೇಕಾ, ಚೂಡಿದಾರ್ ಬೇಕಂತ ಚೂಡಿದಾರನ ಹಾಕೋ. ಏನು ಅದು ಬಿಡು. ನೀನು ಹಿಡಿಯೋಕೆ ಏನಾರು ಚಂದ ಕಾಣ್ಬೇಕಂದ್ರೆ ಬೇಕಾದ್ರೆ ಬೇರೆ ಹಾಕೋ. ನಾ ಏನು ಕೇಳಂಗಿಲ್ಲ. ಈಗ ನಾಯಿ ಕೇಳಕತ್ತಿರೋದು, ಈಗ ನೀವು ಬರೋ ಅಷ್ಟೊತ್ತಿಗೆ ನಾ ಅಡಿಗೆ ಮಾಡ್ಬೇಕು. ಏನು ಅಲ್ಲೇ ಏನಾರು ಅಡಿಗೆ ನಿಮ್ಮ ಅವ್ವಾರು ಕಟ್ಟಿ ಕಳ್ಸಾಕತ್ತಾರೋ ನನಗೆ ಇದು ಗೊತ್ತಾಗಬೇಕಲ್ಲ. ಯಾಕಂದ್ರೆ ನಾನು ಮಾಡೋದು ಅವರು ತರೋದು ಈಡಾಗಿ ಜಗ್ಗಕತ್ತಿ ಅಡಿಗೆ ತಿನ್ನರ್ಬೇಕಲ್ಲ ಅಷ್ಟೇ. ಅತ್ತಿಯರ ನನಗೂ ಗೊತ್ತಿಲ್ಲ, ಕೇಳ್ತಂತಡ್ರಿ. ಫೋನ್ ಇಲ್ಲೇ ಇಟ್ಟಿದ್ದೆ, ಹಾಯ್ಲೈತಿ. ಅತ್ತಿಯರ ರಿಂಗ್ ಆಗತ್ತೈತಿ. ಇನ್ನೂ ರಿಂಗ್ ಆಗ್ತಾನೆ ಐತ್ರಿ ಅತ್ತಿಯರ. ಇನ್ನೂ ರಿಂಗ್ ಆಗತ್ತೈತ್ರಿ ಅತ್ತಿಯರ. ಎಷ್ಟು ಸಲ ಹೇಳ್ತಿ ಬಿಡ ಅದನ್ನ. ಆಯ್ತಾಯ್ತು. ಹಲೋ, ಎಷ್ಟೊತ್ತು ಫೋನ್ ಎಬ್ಸುದು? ಸ್ವಲ್ಪ ದೌಡ್ ಎಬ್ಸ್ಬಾರ್ದನ? ಹಲೋ, ಏನ್ ಮಾಡತ್ತಿದ್ದೀವಿ? ನಾ ಎಷ್ಟೊತ್ತ ಫೋನ್ ಹಚ್ಚಕತ್ತಿ? ಯವ್ವ ಕೆಲಸ ಇರ್ತಾವ ಬಿಡ ಯವ್ವ. ಕೆಲಸ ಏನು ಇರಂಗಿಲ್ಲನ? ಏನು ಫೋನ್ 3 ಹೊತ್ತು ನಿನ್ನಂಗ ಬಗಲಾಗಿಟ್ಕೊಂಡು ಕುಂತಿರ್ತೇನೆ ನಾನು. ನಾ ಏನು ವಿಡಿಯೋ ಮಾಡಿ ಯಾರಿಗಾರ ಹಾಕ್ಬೇಕಾಗೈತನ? ಕೆಲಸ ಇರ್ತತ್ತು, ಜಗಲಿ ಕಟ್ಟಿ ಕಡೆ ಇಟ್ಟಿದ್ದೆ. ಹೇಳಿ ಏನಾತ? ಅದಾಗ್ಲಿ, ಅತ್ತಿಯರು ಕೇಳಿದ್ರು ಅನ್ನಕೇನ ಅವರು ಈಗ ಅಕ್ಕನ ಕರ್ಕೊಂಬರಕ ನಾನು ಇವರು ಹುಡುಗರು ಬರಾಕತ್ತೇವಿ. ಮಾವರು ಬರಾಕತ್ತಾರ ಜೊತೆಗೆ. ಮಾವಾರ ಅಂದ್ರೆ ಅಕ್ಕನ ಗಂಡ. ಬರಾತೀರಿ? ಎಷ್ಟೊತ್ತಿಗೆ ಬರ್ತೀರಿ? ಈಗ
ಬಿಡ್ತೇವಿ 9 ಗಂಟೆ ಅಷ್ಟೊತ್ತಿಗೆ ಬಿಡ್ತೇವಿ. 8 ಆಗೈತಿ ಈಗ ಟೈಮ್. ಸ್ವಲ್ಪ ಜಾಕ ಮಾಡಿ ತಯಾರಾಗಿ ಬಿಡ್ತೇವಿ. ಅಂದ್ರೆ ಅವ ಅಲ್ಲಿ ಬರ್ತೇವಲ್ಲ ನಾಷ್ಟ ಕಲ್ಲೇ ಮಾಡ. ನಾವು ನಾಷ್ಟ ಮಾಡಿ ಬರಾತಿಲ್ಲ, ಅಲ್ಲೇ ಬಂದು ತಿಂತೇವಿ. ಅಯ್ಯೋ ನೀ ಬಾಯ್ ಬಿಟ್ಟು ಹೇಳ್ಬೇಕನ್ಲೆ, ಮನೆಗೆ ಬಂದ್ರೆ ನಾ ಹಂಗೇನು ಉಪವಾಸ ಕಳಿಸ್ತೇನೆ. ಇಲ್ಲ ಅದಾತು. ಆಮೇಲೆ ಇನ್ನೊಂದು ಅತ್ತೆಯರು ಏನಂದ್ರು, ನೀವು ಕರ್ಕೊಂಡು ಬರೋದ್ರೊಳಗೆ ನಾವು ಅಷ್ಟು ಅಡಿಗೆ ಮಾಡ್ಬೇಕು ಎಲ್ಲರಿಗೂ ಸೇರಿ. ನಿಮ್ಮವು ಏನಾರ ಮತ್ತೆ ಅಡಿಗೆ ಗಿಡಿಗೆ ಕಟ್ಟಕತ್ತಾಳನ್ನ ಕೇಳು. ಯಾಕಂದ್ರೆ ಮತ್ತೆ ನಾ ಮಾಡೋದು ನಿಮ್ಮವು ಕಟ್ಟೋದು ಎಲ್ಲ ಜಾಸ್ತಿ ಆಕತಿ, ತಿನ್ನರ್ ಬೇಕಲ್ಲ, ಮತ್ತೆ ಇನ್ನು ಹಂಚ್ಕೊಂತ ಕುಂದ್ರಬೇಕಾಕತಿ ಓಣ್ಯಾಗ ಅಂತಂದ್ಲ. ಅಂದ್ರೆ ಅದಕ್ಕೆ ನೀನು ಕೇಳಿದೆ. ನಾನು ಇಲ್ಲಿ ಬಾಜು ಮನೆ ನಿಂಗಕ್ಕನ್ ಕರೆದಿದ್ದೆ. ಆಕಿ ಬಂದಾಳ. ಆಕಿ ಕಡೆ ಒಂದು 20 ಚಪಾತಿ 20 ರೊಟ್ಟಿ ಮಾಡಿಸ್ಕೊಂಡೇನಿ. ಆಮೇಲೆ ಕಾಳು ನಿನ್ನೆ ನೆನೆಕ್ ಹಾಕಿದ್ದೆ, ಹೆಸರು ಕಾಳು ಮಡಕಿ ಕಾಳು, ಅದ್ರದ್ದು ಉದ್ರ ಬೇಳೆ ಚಲೋತ್ತಂಗೆ ಪಲ್ಯ ಮಾಡೇನಿ. ಆಮ್ಯಾಗ ಹಿಟ್ಟಿನ ಪಲ್ಯ ಮಾಡೇನಿ. ಆಮೇಲೆ ಸಾಸಿವೆ ಬುತ್ತಿ ಕಟ್ಟೇನಿ, ಸಾಸಿವೆಯನ್ನ. ಆಮ್ಯಾಗ ಇದು ಏನದು ಉಪ್ಪಿನಕಾಯಿ ಹಪ್ಪಳ ಅಲ್ಲ ಇದು ಕುಂಬಳಕಾಯಿ ಶಾಂಡ್ಗಿ ಇಷ್ಟ ಕಟ್ಟೇನಿ, ಬಾಳೆಹಣ್ಣು ಕಟ್ಟಿಲ್. ಮತ್ತೆ ಆಮೇಲೆ ಅಷ್ಟೇ ಬೇರೆ ಏನಿಲ್ಲ. ಕರ್ದಂಟು ಮಾಡಿದ್ದೆ ಮೊನ್ನೆ, ಕರ್ದಂಟು ಅದನ್ನು ಕಟ್ಟೇನಿ ಅಷ್ಟೇ. ಅಡಿಗೆ ಬಾಳೆಹಣ್ಣು ಕಟ್ಟಿಲ್ಲ. ಅಕ್ಕತಿ ಒಂದು ಹಂಗೊಂದು 8 ಮಂದಿ ತಿನ್ಬೋದು. ಹೌದಾ ಸರಿ, ಹಂಗಾರ ಅತ್ತಿಯರಿಗೆ ಹೇಳ್ತೇನೆ, ಒಂಚೂರು ಕಡಿಮೆ ಬಿದ್ದಷ್ಟು ಅಷ್ಟ ಇಲ್ಲಿ ಮಾಡ್ಕೋತೇವೆ ತಗೋ. ಹಂಗಾರ ಹಂಗೆ ಮಾಡ್ರಿ. ಅನ್ನ 1 ಕಿಲೋದಷ್ಟು ಕಟ್ಟೇನು ತಗೋ, ಅಕ್ಕತಿ. ಆತ ಬರ್ತೇತೋ ಈಗ ಇಳೆ. ಇಡು. ಅಲ್ಲ ನಿಮ್ಮ ಅತ್ತಿ ಈಗಾಗಲೇ ಕಳ್ಸಕತ್ತಾಳಂತ ಅವ್ರನ್ನ. ಅಲ್ಲ ಸಂಜೆ ಮುಂದೆ ಹೋಗಿದ್ದೆಲ್ಲ. ಅತ್ತಿಯರು ಯಾವಾಗಿದ್ರು ಹಂಗ ಬೇ. ಅವ್ರಂತಾರ ತೀರ 70 ಅಡ್ಡಾಡಬಾರ್ದು, ಮರಟ್ ಮಧ್ಯಾಹ್ನ ಬಿಸಿಲು ಹೊತ್ನಾಗ ಬಾಣ್ತ್ಯಾರು ಬಸರ್ಯಾರು ಹಿಂಗೆ ಅಡ್ಡಾಡಬಾರ್ದು. ಚಲೋ ಅಲ್ಲದ. ಅದು ಎಳೆ ಮಕ್ಳು ಕಟ್ಕೊಂಡು ಗಾಡಿ ಮೇಲೆ ಬಿಸಿಲಾಗ ಬೇಡ. ಎದ್ದಂತ ಎಳೆ ಸರಿ ಇರಂಗಿಲ್ಲ. ಯಾವತ್ತು ತಂಪತ್ನಾಗ ಬೆಳಗ್ಗೆ ಏನಿದ್ರು ಹೋಗೋದು ಬಿಟ್ಟು ಬರೋದು ಕರ್ಕೊಂಬರೋದು ಆಗ್ಬಿಡ್ಬೇಕಿವು ಅಂತಿರ್ತಾರ ಅವ್ರು. ಒಟ್ಟು ಅದಕ್ಕೆ ನಾ ಹಂಗಾರ ಬಂದ್ರಂದ್ರೆ ಹಂಗಾರ ಹೋಗ್ಬೇಕಲ್ ಬೇವ. ನನ್ನ ಬ್ಯಾಗ್ ಅದು ತಯಾರೈತೇನ, ಹುಡುಗನ ಅರ್ಬಿ ಅದು ಎಲ್ಲ ಒಗದಾಕಿದ್ವಲ್ಲ ಇಟ್ಟಿಯ. ಇನ್ನೊಂದೆರಡು ಇಸಿ ಚಡ್ಡಿ ಅದಾವು, ಬಚ್ಚಲ್ದಾಗ ಅದಾವು, ತೊಳೆದೇನಿ. ಹಂಗೆ ಸಬ್ಕಾರ ತಿಕ್ಬೇಕಿತ್ತು. ನಂದು ಅಡಿಗೆ ಕೆಲಸ ಇತ್ತಲ್ಲವ, ಹಂಗಾಗಿ ಬಿಟ್ಟೆ. ನಾವು 2 ಒಗದು ಇಲ್ಲೇ ಇಟ್ಟಿರ್ತೇನೆ ತಗೋ. ಹಂಗೆ ಇದು ಮಾಡಕ್ಕೆ ಹೋಗ್ಬೇಡ. ಇಲ್ಲಿ ಬಂದಾಗ ಇಲ್ಲ ಹಾಕೊಳಕ್ ಬೇಕಲ್ಲ, ಮತ್ತೆ ಒಗದು ಟಿಜರೆ ಮಾಡಿಟ್ಟಿರ್ತೇನಂತ. ಅಲ್ಲೇ ಬೇರೆ ಮತ್ತೆ ಇನ್ನೊಂದು ತಗೋ ಅರ್ಬಿನ. ಹುಡುಗ ಎಷ್ಟಿದ್ರು ಸಾಲಂಗಿಲ್ಲ, ಅದ್ರಾಗ ಮಳೆಯಾಲ್ ಬೇರೆ ಒಣಗಂಗಿಲ್ಲ ಬಿಡಂಗಿಲ್ಲ. ಮಿನಿಟ್ಗೆ ಮುಚ್ಚಿ ಹೋಯ್ತಾವ ಹುಡುಗರು. ಏನೋ ಒಂದಿಷ್ಟು ಅರ್ಬಿ ಜಾಸ್ತಿನೇ ಇದು ಮಾಡ. ಆತು ಸರಿವ. ಆಮೇಲೆ ಇನ್ನೊಂದು ಏನೋ ಹೇಳತ್ತಿದ್ ನೀವು ನೆನಪಾರಿದೆ. ಅಲ್ಲಿ ಹೋಗಿನ ಹುಡುಗನ್ ಬಿಟ್ಬಿಟ್ಟು ತಂಡ್ಯಾಗ ಕೈ ಇಟ್ಕೊಂಡು ಕೆಲಸ ಮಾಡ್ಕೊತ ನಿಂದ್ರಬೇಡ. ತ್ರಿವೇಣಿಗೆ ಹೇಳ, ಮಾಡಂಗಿಲ್ಲ ಅಂದ್ರೆ ನಂಗೆ ಫೋನ್ ಹಚ್ಚ. ಬೇಸಾಗಿ ಬಾಯಾಗ ಇಡ್ತಾನೆ ಈಗ. ಹಂಗಲ್ಲ ಮತ್ತೆ ಏನು ಮತ್ತೆ ನೆಗಡಿ ಮಾಡ್ಕೊಂಡು ಹುಡುಗ ಸಾಣದೈತಿ. ಮೊದಲ ಗಂಡು ಹುಡ್ರ ಅಂದ್ರೆ ಭಾಳ ಜೋಪಾನ ನೋಡ್ಕೋಬೇಕು ಅವನ್ನ. ಅದಕ್ಕೆ ನೆಗಡಿ ಮಾಡ್ಕೋಬೇಡ. ಸರಿ ಆಯ್ತು. ಅವ್ರು ಬರೋ ಹೊತ್ತಾತು. ಹೋಗಿ ನೀ ಏನಾರ ಮಾಡೋದಿದ್ರು ಮಾಡು. 9 ಗಂಟೆಗೆ ಅಂತ ಇನ್ನೂ ಬರೋದು. ನಾಷ್ಟ ಇಲ್ಲೇ ಮಾಡ್ತಾರಂತ. ಒಟ್ಟು ಅವಲಕ್ಕಿ ಮಾಡ್ತೇನೆ. ಮಾಡು ಅವಲಕ್ಕಿ ಮಾಡಿ ನಡೀತೈತಿ ತಿಂತಾರೆ.